our channel Karavali Family. Hi friends, ನಾವಿವತ್ತು ಸಿಟಿ ಸೆಂಟರ್ ಮಾಲ್ಗೆ ಬಂದಿದ್ದೇವೆ. ಮಾಡ್ತಿದ್ದಾರೆ ವಿಡಿಯೋ, ನಾನು ಮಾತಾಡ್ಬೇಕಂತೆ. ಬಲೆ ಬನ್ನಿ ಬನ್ನಿ. ಇದು ನನ್ನ ಫೇವರೆಟ್ ಪ್ಲೇಸ್. ಯಾಕೆ ಅಮ್ಮ ಬಿಡುದೇ ಇಲ್ಲ. ಅದಮ್ಮ ನೋಡಿ, ನಾವೀಗ ಸ್ಪಾರ್ಗೆ ಬರ್ತಿದ್ದೇವೆ. ನೋಡಿ, ನಾವು ಬ್ಯಾಗ್ ನೋಡಲಿಕ್ಕೆ ಬಂದಿದ್ದೇವೆ ಸ್ಪಾರಲ್ಲೇ. ನೋಡಿ, ತೆಂಗಿನ ಮರ ಸಹ ಸೇಲ್ ಉಂಟು. ಬ್ಯಾಗ್ ಪ್ಲಸ್ ತೆಂಗಿನ ಮರ. ಇದು ಫ್ರೆಂಡ್ಸ್ ತೆಂಗಿನಕಾಯಿದು ಸಿಪ್ಪೆ ಅಂಟಿಸಿದ್ದಾರೆ ಇಲ್ಲಿ. ಹಾಗೆ ಬ್ಯಾಗ್ ತಗೊಂಡದ್ದು ಚಂದ ಉಂಟು. ಮತ್ತೆ ಮನೆಯಲ್ಲಿ ಹೋದ ಮೇಲೆ ತೋರಿಸ್ತೇವೆ. ನನಗೆ ಚಪ್ಪಲ್ ತೆಗಿಲಿಕ್ಕೆ ಮತ್ತೆ ಮಾಡ್ತೇವೆ. ಇಲ್ಲಿ ಒಂಚೂರು ಕೂತ್ಕೊಳ್ಳೋದು ಬೇಡ, ಅವ್ರು ಹೋದ್ರು. ನನ್ನ ಚಪ್ಪಲ್ ತೆಗಿಲಿಲ್ಲ. ಇಲ್ಲಿ ನೋಡಿ ಫ್ರೆಂಡ್, ಐಟಿಎಲ್ಗೆ ಬಂದಿದ್ದೇವೆ. ಋತುವಿಗೊಂದು ಬ್ಯಾಗ್ ಎಲ್ಲ ತಗೊಂಡಾಯ್ತು, ಯಾವುದೆಲ್ಲ ಅಂತ ಮತ್ತೆ ಮನೆಗೆ ಹೋಗಿ ತೋರಿಸ್ತೇವೆ. ಮತ್ತೆಂತ ಮತ್ತೆ ರೀಲ್ಸ್ ಒಂದು ವಿಡಿಯೋ ಮಾಡಿ ಇಲ್ಲಿ ಬಂದದ್ದು. 2 ವಿಡಿಯೋ ಮಾಡಿ ಐಡಿಯಲ್ಗೆ ಬಂದಿದ್ದೇವೆ. ಈಗ ಅವರಿಬ್ರು ತಿಂತಿದ್ದಾರೆ, ನಮಗಿಲ್ಲ. ಚಾಕ್ಲೇಟ್ ಫ್ಯಾಂಟಸಿ ಅದು ಫ್ರೂಟ್ಸ್ ಇಲ್ಲಿರುವುದನ್ನು ನಂಗೆ ಕೊಡ್ತಾರೆ ಅವರು. ಬೇಕಂತ ಒಂದು ಕೇಕ್ ಉಂಟು, ಅದು ಅವಳಿಗೆ ಬೇಕಂತ. ನೀವು ತಿನ್ನೋದಿಲ್ಲ ಅಲ್ಲ? ಒಮ್ಮೆ ಅಮ್ಮ ಪ್ಲೀಸ್, ಒಮ್ಮೆ ಅಮ್ಮ. ನಾನು ಅದಲ್ಲ ಬರ್ಗರ್ ಬಂತು, ನನ್ನದೇ ಬರಲಿಲ್ಲ. ನೋಡಿ, ಇದರಲ್ಲಿ ಒಳಗೆ ಕೆಳಗಿನ ಇದರಲ್ಲಿ ಕೇಕ್ ಉಂಟು. ಋತುವಿಗೆ ಇಷ್ಟ ಆಯ್ತು ಅದು. ನೋಡಿ, ಅಣ್ಣ ತಂಗಿಯರ ಈ ಬಂದ ಅದಕ್ಕೆ ನೋಡಿ, ಇದು ಪ್ರೀತಿಯಲ್ಲಿ ಕೊಟ್ಟದಲ್ಲ ತಂಗಿಯ ಮೇಲೆ. ಫ್ರೆಂಚ್ ಫ್ರೈಸ್ ಮತ್ತೆ ಸಿಗ್ಬೇಕು, ಅದಕ್ಕೋಸ್ಕರ ಕೊಟ್ಟದ ಅವಳಿಗೆ. ನೋಡಿ, ಇದು ಇಷ್ಟ ಋತುವಿಗೆ ಕೇಕ್. ಋತುವಿಗೆ ಫ್ರೆಂಚ್ ಫ್ರೈಸ್ ಬಂತು ನೋಡಿ. ಅದಕ್ಕೆ ಆಗದು ಬಾಕಿ. ನೋಡಿ, ಅವಳದು ಅಷ್ಟೇ, 2 ಅವಳ ಮ್ಯಾಥ್ಸ್ ಒಳ್ಳೆ ಸ್ಟ್ರಾಂಗ್ ಇದ್ದಾಳೆ. ಅವಳು ಮ್ಯಾಥ್ಸ್ ಅಲ್ಲಿ ನನಗೆ 2 ಕೊಟ್ಟರೆ ಸಾಕು. ಇದು ನಾನು ತುಂಬ ಕೊಡ್ತೇನಲ್ಲ ನಿಂಗೆ. ಮತ್ತೊಂದು ಕೆಲಸ ನೋಡಿ, ಇಲ್ಲಿ ಟ್ಯಾಂಗ್ ತಂದು ಪೌಡರ್ ತಂದು ಮಾಡಿಟ್ಟಿದ್ದಾಳೆ ಜ್ಯೂಸ್ ಈ ಮಳೆಗೆ. ನೋಡಿ, ಐಸ್ ಕ್ಯಾಂಡಿ ಅಂತೆ. ಈ ಮಳೆಗೆ ಬೇಕಾ ಮಾರ? ಸೆಕೆಗಾಲದಲ್ಲಿ ಮಾಡಿಲ್ಲ, ಫ್ರಿಜ್ ಸರಿ ಇಲ್ಲ ಆಯ್ತು ಅದಕ್ಕೆ. ಈಗವಾ ನೋಡಿ, ಗಲೀಜು ಮಾಡಿಟ್ಟಿದ್ದಾಳೆ. ಎಲ್ಲಿ ಫ್ರೆಂಡ್ಸ್, ನಮ್ಮ ಫ್ರಿಜ್ ಸರಿ ಇಲ್ಲ ಆಯ್ತು, ಅದು ಸರಿ ಮಾಡಿದ್ವಿ. ಹಾಗೆ ಕೋಲ್ಡ್ ಆಗ್ತಾ ಇತ್ತು, ಅದರ ಐಸ್ ಫ್ರೀಸರಲ್ಲಿ ಐಸ್ ಕ್ಯೂಬ್ ಆಗ್ತಾ ಇರಲಿಲ್ಲ. ಹಾಗೆ ಈಗ ಮೊನ್ನೆ ಸರಿ ಮಾಡಿದ ನಂತರ ಈಗ ಇವಳದ್ದು ಸ್ಟಾರ್ಟ್ ಆದದ್ದು ಇದೆಲ್ಲ. ಫಸ್ಟ್ ಟೈಮ್ ಆಯ್ತಾ? ನಿನ್ನೆ ಖಾಲಿ ನೀರಿಟ್ಟು ಐಸ್ ಗ್ಲಾಸ್ ಮಾಡಿತ್ತು. ಮತ್ತೆ ನೀವು ಸಹ ಮಾಡ್ತೀರಾ ಫ್ರೆಂಡ್ಸ್? ಕಮೆಂಟಲ್ಲಿ ಹಾಕಿ ಹೇಗಾಗ್ತದೆ ಅಂತ ಹೇಳಿ, ನಾವು ಸಹ ಹೇಳ್ತೇವೆ ಫ್ರೆಂಡ್ಸ್. ಈಗ ಫ್ರೀಸರಲ್ಲಿ ಇಡೋದು ಮಾತ್ರ. ಇಲ್ಲಿ ಜ್ಯೂಸ್ ಉಂಟು, ಇರ್ತವೆ ಯಾವುದರಲ್ಲಿ ನಾವು ಕುಡಿತೇವೆ. ಇಟ್ಟಾಯ್ತು ಫ್ರೆಂಡ್ಸ್. ನೋಡಿ, ಈಗ ಅಷ್ಟು ಐಸ್ ಆಗುದಿಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಬ್ಯಾಗ್ ತಗೊಂಡದ್ದು 1400 ಸಮಥಿಂಗ್ ಆಯಿತು. ಸ್ಕೈ ಬ್ಯಾಗ್ ಕಂಪನಿ ತಗೊಂಡದ್ದು. ನೋಡಿ, ಅಡ್ಜಸ್ಟೇಬಲ್. ನೋಡಿ, ಇಷ್ಟು ಬರ್ತದೆ, ವಾಟರ್ ಪ್ರೂಫ್. ಮತ್ತೆ ಇದನ್ನು ಟೈಟ್ ಮಾಡ್ಬೋದು, ಹೀಗೆ ಟೈಟ್ ಮಾಡ್ಬೋದು. ಮತ್ತೆ ಇಲ್ಲಿ ಸೆಕೆಂಡ್ ಜಿಪ್ ನೋಡಿ, ಇಲ್ಲಿ ಇದುಂಟು ಹೀಗೆ ಏನಾದರೂ ಮತ್ತೆ ಇದು, ಮತ್ತೆ ಇಲ್ಲಿ ಜಿಪ್ ನೋಡಿ, ಇದುಂಟು ನೋಡಿ.
ಇದೆಂತ ಅಂತ ಗೊತ್ತಿಲ್ಲ ಯಾಕೆ ಮೋಸ್ಟ್ಲಿ. ಯೂಸ್ ಆಗುದು ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅಲ್ಲ ಇಲ್ಲಿ ಏನಾದ್ರು ಹಗ್ಗಕ್ಕೆ ಸಿಕ್ಕಿಸಿ ಏನಾದ್ರು ಅಲ್ಲ ಬಾಳೆಗೊನೆ ವಾಟರ್ ಬಾಟಲ್ ಏನಾದ್ರು ಫ್ರೆಂಡ್ಸ್, ನಿಮಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ ಅದು. ನೋಡಿ ಇದರಲ್ಲಿ ಹೀಗೆ ಪ್ಲೇನ್ ಎಂತೆಲ್ಲ ಮತ್ತೆ ಎಲ್ಲ ಸಾಕು. ಮತ್ತೆ ಸ್ಕೈ ಬ್ಯಾಗ್ಸ್ ಅಂತ ಹೇಳ್ಕೊಂಡು ರಫ ಹಾಕಿದ್ರಲ್ಲಿ ಯಾವ ಬ್ಯಾಗ್ ಆದ್ರೂ ಸಹ ಹಾಳಾಗ್ತದೆ. ನೋಡಿ ಇದರೊಳಗೆ ಇಲ್ಲಿ ಇದುಂಟು, ಅಲ್ಲಿ ಇನ್ನೊಂದು ಇದರಲ್ಲಿ ಜಿಪ್ಪಲ್ಲಿ ಇದಿಲ್ಲ ಇತ್ತು. ಈಗ ಇದು ಉಂಟು ಪಾಕೆಟ್ ಜಿಪ್, ಮತ್ತೆ ಇನ್ನೊಂದು ಉಂಟು ಇಲ್ಲಿ ನೀರಿನ ಬಾಟಲ್ ಇಡ್ಲಿಕ್ಕೆ. ಎರಡು ಸೈಜ್ ಉಂಟು ನೋಡಿ, ಇಷ್ಟು ತುಂಬಾ ಬರ್ತದೆ ದೊಡ್ಡದು ನೋಡಿ. ಮತ್ತೆ ಇಲ್ಲೊಂದು ಜಿಪ್ ಉಂಟು, ಇಲ್ಲಿ ಏನಾದ್ರೂ ಇಡ್ಲಿಕ್ಕೆ ನೋಡಿ ಇಲ್ಲಿ ತನಕ ಬರ್ತದೆ. ಇಲ್ಲಿ ಓಪನ್ ಇಲ್ಲ ಮಾತ್ರ. ಮತ್ತೆ ಮತ್ತೆ ಅಷ್ಟೇ ಅಲ್ಲ, ಹಿಂದೆಲ್ಲ ಇಲ್ಲ. ಪೌಚ್ ಇಲ್ಲಿ ಉಂಟು, ಇಲ್ಲಿ ಇಟ್ಟಿದ್ದೇನೆ ನಾನು. ಪೌಚ್ ಅದರಲ್ಲಿ ತುಂಬಿಸಿ ಅಂತ ಬೇಕಾದಲ್ಲ ನೋಡಿ ಪೌಚ್. ನೋಡಿ ಇದು ಪೌಚ್ ಸಣ್ಣದು, ಅದೇ ಹಿಡಿತದೆ ನೋಡಿ. ಸ್ಕೈ ಬ್ಯಾಗ್ ಆಯ್ತು ಅಂತ ರೆನಾಲ್ಡ್ಸ್ ನೋಡಿ. ನೆಕ್ಸ್ಟ್ ಅದಕ್ಕೆ ಎಷ್ಟು ಇತ್ತು? 25 ರೂಪೀಸ್. ಮತ್ತೆ ಇದಕ್ಕೆ ಕೂಡ ಎಷ್ಟಿದೆ? ಅದು ನಟರಾಜ್ 10 ರೂಪೀಸ್. ನಟರಾಜ್ ಇದು ಎರಡಿಲ್ಲ, ನಟರಾಜ್ ಅಲ್ಲ, ನಟರಾಜ್ ಎರಡಿರು. ನಾನು ಯೂಸ್ ಮಾಡುದಿಲ್ಲ. ಅದು ಅವರಿಗೆ ಕ್ಲಾಸ್ಮೇಟ್ಸ್ ಗೊತ್ತಾಗ್ಬಿಟ್ಟು ಎಷ್ಟು ದೊಡ್ಡ ಪೆನ್ ಫಸ್ಟ್ ಡೇಗೆನೇ ಇಷ್ಟು, ಹಾಗಾದ್ರೆ ಇನ್ನು 1 ಮಂತ್ ಆಗೋಗನೆ ಫುಲ್ ಪೌಚೇ ಇರ್ಬೋದು ಅಂತ. ಹಾಗೆ ಇದು 5 ಉಂಟು. ಇದು ಪರ್ ಪೆನ್ನಿಗೆ ಎಷ್ಟು? 7 ರೂಪೀಸ್. ನೋಡಿ ಇದು ಒಂದು ನಾನು ಯೂಸ್ ಮಾಡುದಿಲ್ಲ, ಸುಮ್ಮನೆ ತಕೊಂಡು ಹೋಗುದು. ಅಷ್ಟು ಪೆನ್ ಅಲ್ಲದೆ ವಾಪಸ್ ರಿಫಿಲ್ ಬೇಕಂತ ಅವಳಿಗೆ. ನಮಗೆ ವರ್ಷಕ್ಕೊಂದು ಪೆನ್, ಅದಕ್ಕೆ ಮತ್ತೆ ರಿಫಿಲ್ ತುಂಬಿಸ್ತಾ ಇದ್ದದ್ದು. 4 ಪೆನ್ ಇನ್ನಿಲ್ಲ ಈ ವರ್ಷ. ಈಗ ಹೇಳ್ತಾಳೆ ಇಲ್ಲ ಅಂತ. ಇನ್ನು ಫ್ರೆಂಡ್ಸ್ನವರ ಪೆನ್ ಎಲ್ಲ ನೋಡಿ ಬರ್ಲಿಕ್ಕೆ ಉಂಟು. ಇನ್ನು ಅದ್ರದ್ದೆಲ್ಲ ಇನ್ನುಂಟು ಇರ್ತದೆ. ಅಮ್ಮ ಪೆನ್ ಸೂಪರ್ ಬರೀತದಮ್ಮ, ಅದನ್ನು ತೆಗೆದು ಕೊಡಿ ಅಮ್ಮ ಪ್ಲೀಸ್ ಅಮ್ಮ ಅಂತ ಇಲ್ವಾ? ನೋಡುವ ನೋಡಿ. ಇದೀಗ ಪೆನ್ಸಿಲ್ 3 ಉಂಟು, ಒಂದು ಗ್ರೀನ್ ಮತ್ತೆ ಆರೆಂಜ್ ಮತ್ತೆ ಬ್ಲೂ. ಹಾಗೆ ನಾನೀಗ ಬ್ಲೂ ತಗೊಳ್ತಿದ್ದೇನೆ. ಈಗ 2 ಉಂಟು ಶಾರ್ಪ್ನರ್. ಈಗ ಎಲ್ಲ ತಗೊಳ್ಳೋದಾ ಬ್ಲ್ಯಾಕ್ ತಗೊಳ್ಳೋದಾ ಯಾವ್ದು ಅಂತ ಗೊತ್ತಿಲ್ಲ. ಚೂಸ್ ಮಾಡುದು. ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಬೇಡ, ಸ್ಟಾರ್ಟಿಂಗ್ ಬೇಡ. ಯೆಲ್ಲೋ ಕಲರ್. ಇರೇಸರ್ ಸಹ ಹಾಗೆ ಮಾಡೋಣ. ಪಿಂಕ್ ಕಲರ್. ಪಿಂಕ್ ಕಲರ್ ನೋಡಿ. ಇದು ಎಂತ ಚೆರಿ ಕಳ್ದ ಸತಿ ಇದೊಂದೆರಡು ಅದು ಹೇಳ್ಬೇಕಷ್ಟೇ. ಬೇಕಾ? ಸ್ಟಿಕ್ಕರ್ ತೆಗಿಬೇಕಿಲ್ಲ, ಅದೇ ಕಂಪ್ಲೇಂಟ್. ಫಸ್ಟ್ ಕ್ಲಾಸ್ ಅಲ್ಲೇ ಕಂಪ್ಲೇಂಟ್. ರಿಫಿಲ್ ಬೇಕು, ಸ್ಕೇಲ್ ನೋಡಿ. ಬೈಂಡ್ ಹಾಕ್ಲಿಕ್ಕೆ ಎಲ್ಲ ಬುಕ್ಸ್ ಈಗ ತಗೊಳ್ಳೋದಿಲ್ಲ. ಈಗ ನಾಳೆ ಯಾವುದೆಲ್ಲ ಬೇಕು ಅದನ್ನು ಮಾತ್ರ ಹಾಕೋದು. ನಾಳೆ ಸ್ಕೂಲ್ ಸ್ಟಾರ್ಟ್ ಅಲ್ಲ. ಅಂದರೆ ಅವ್ರಿಗೆ ಇದು ಟೆಕ್ಸ್ಟ್ ಬುಕ್ ಮೇನ್ ಸಬ್ಜೆಕ್ಟ್ ಇದು ಸಿಗಲಿಲ್ಲ. ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಉಂಟು ಅವರಿಗೆ ಕೆಲವೆಲ್ಲ, ಅದೆಲ್ಲ ಅದು ಕೊಟ್ಟಿದ್ದಾರೆ. ಅದನ್ನು ಅವರು ನಾಳೆ ನಾವು ಸ್ಕೂಲ್ ಸ್ಟಾರ್ಟ್ ಫಸ್ಟ್ ಡೇ ಸ್ಕೂಲಿಗೆ ಕೊಡಬೇಕು ಬೈಂಡ್ ಎಲ್ಲ ಹಾಕಿ. ಅದನ್ನು ಅವ್ರು ಅಲ್ಲೇ ಇಟ್ಕೊಳ್ತಾರೆ. ಮತ್ತು ಎಕ್ಸಾಮ್ ಎಲ್ಲ 1 ವೀಕ್ ಎಲ್ಲ ಇರುವಾಗೆಲ್ಲ ಕೊಡ್ತಾರೆ. ಇದನ್ನೀಗ ಇದು ಮಾಡಿ ಯಾವುದೆಲ್ಲ ಉಂಟು ನೋಡಿ. ಇದು ಆಪ್ಟಿಟ್ಯೂಡ್ ಅಂತ ಬುಕ್, ಸಾಧಾರಣ ಆಕ್ಟಿವಿಟೀಸ್ ಥರ ಉಂಟು. ಆಮೇಲೆ ಇದು ಲೈಫ್ ಸ್ಕಿಲ್, ಡ್ರಾಯಿಂಗ್ ನಾವೇ ಮಾಡುವಂಥದ್ದು. ಇದು GK, ಗ್ರಾಮರ್ ಇಂಗ್ಲೀಷ್, ಕಂಪ್ಯೂಟರ್, ವ್ಯಾಲ್ಯೂ ಎಜುಕೇಷನ್. ಆಮೇಲೆ ಇದು ಡ್ರಾಯಿಂಗ್ ಈ ಥರ ಇಷ್ಟುಂಟು. ಇದೀಗ ಇಷ್ಟನ್ನು ನಾವು ಬೈಂಡ್ ಹಾಕಿ ಕೊಡಬೇಕು. ಆಮೇಲೆ ಅವರು ಸ್ಕೂಲಲ್ಲೇ ಇಟ್ಕೊಳ್ತಾರೆ. ಅಲ್ಲಿ ಕ್ಲಾಸಲ್ಲಿ ಏನಾದ್ರು ವರ್ಕ್ ಮಾಡಿಸ್ತಾ ಇರ್ತಾರೆ ಅದರಲ್ಲಿ. ಮತ್ತು ಇಲ್ಲಿ ನೋಡಿ ನೋಟ್ಸ್ ಉಂಟು ಇಷ್ಟು. ಇದು ಬೇಡ, ಈಗ ಅವ್ರು ಯಾವಾಗ ಹೇಳ್ತಾರೆ ಆಗ ಬೈಂಡ್ ಹಾಕಿ ಕೊಡೋದು. ಬೈಂಡ್ ಕೊಟ್ಟಿದ್ದಾರೆ. ಇದು ಟೆಕ್ಸ್ಟ್ ಬುಕ್ಸಿಗೆ ಇದೊಂದು ಈ ಸರ್ತಿ ಕೊಟ್ಟಿದ್ದಾರೆ ಹೊಸತ್ತು, ಗ್ಲಾಸ್ ಪೇಪರ್ ಥರ ಟ್ರಾನ್ಸ್ಪರೆಂಟ್. ಇದು ನೋಟ್ ಬುಕ್ಕಿಗೆ ಹಾಕ್ಲಿಕ್ಕೆ ಹೇಳಿದ್ದಾರೆ. ಹಾಕುವ ಈಗ ಬೈಂಡ್. ಇದೆಲ್ಲ ನಾನೇ ಮಾಡೋದು. ಅವಳದ್ದು ಬೈಂಡ್ ಎಲ್ಲ ಹಾಕಿ ಕೊಡೋದು. ಅವಳದ್ದು ಎಂತ ಕೆಲಸ ಇದ್ರು ನನ್ನದೇ ಇದೆಲ್ಲ. ಪಟ್ 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 ಅಂತ ಹಾಕ್ತಾ ಹೋಗು.
ಹಾಗೆ ಇದು ನಾನು ಬೇಡ ಅಲ್ಲ? ಕೊಡ್ತಾ ಇರ್ತೇನೆ. ಇದು ಬೇಡಲ್ಲ ಇಂಗ್ಲೀಷ್ ಆಗ್ಬೋದಾ? ಇರ್ಲಿ ಅಮ್ಮ, ಅದು ಡ್ರಾಯಿಂಗ್ ಏನು ಮ್ಯಾಮ್ ನೋಡುದಿಲ್ಲ, ಅದು ಸಬ್ಜೆಕ್ಟ್